ದುಡ್ಡು ಯಾಕೆ ನಿಲ್ಲೋದಿಲ್ಲ? ಕಾರಣ. ಆ ಕಾರಣಕ್ಕಿಂತ ಮುಂಚೆ ಕೆಲವೊಂದು ದಡ್ಡತನ, ಮೂರ್ಖತನ, ಅಜ್ಞಾನದ ನಮ್ಮ ನಡೆನುಡಿಗಳಿರ್ತವೆ. ಇದನ್ನ ಹೆಚ್ಚಾಗಿ ತಿಳ್ಕೊಳ್ಳೋಣ. ಆರೋಗ್ಯ ಬೇಕು, ಆದರೆ ಆರೋಗ್ಯ ಪಡ್ಕೊಳ್ಳಲ್ಲ. ಆರೋಗ್ಯ ಪಡ್ಕೊಳ್ಳೋದಕ್ಕೆ ದುಡ್ಡು ಖರ್ಚು ಮಾಡಬೇಕು, ಆದರೆ ದುಡ್ಡು ಖರ್ಚು ಮಾಡಲ್ಲ. ದುಡ್ಡು ಖರ್ಚು ಮಾಡ್ದೇನೆ ಆರೋಗ್ಯವನ್ನ ಪಡ್ಕೊಳ್ಳುವಂತಹ ರೀತಿ ನೀತಿ ಏನಾದರೂ ಫ್ರೀಯಾಗಿ ಸಿಗ್ತದಾ? ಅಥವಾ ಕಣ್ಮುಚ್ಚಿ ಕಣ್ ತೆಗೆಯಷ್ಟರಲ್ಲಿ ಓಂ ಚೂಮ್ ಬ್ರೀಮ್ ಅಂದಿದ ತಕ್ಷಣ ನನಗೇನಾದರೂ ಆರೋಗ್ಯ ಬಂದ್ಬಿಡ್ತದ? ರಾತ್ರಿ ಏನೋ ಒಂದು ಮಾತ್ರೆ ನುಂಗ್ಬಿಟ್ಟು ಮಲ್ಕೊಂಡೆ, ಒಂದು ಇಂಜೆಕ್ಷನ್ ಹಾಕೊಂಡೆ, ಬೆಳಿಗ್ಗೆ ಎದ್ದೋಷ್ಟ್ರಲ್ಲಿ ನನಗೆ ಫುಲ್ 6 ಪ್ಯಾಕ್ ಇತ್ತು. 90 kg ತೂಕ ಇದ್ದೀನಿ. ಬೆಳಿಗ್ಗೆ ಯಾವಾಗೋ ಅಷ್ಟ್ರಲ್ಲಿ ಫುಲ್ ಎಲ್ಲ ಹೊಟ್ಟೆ ಎಲ್ಲ ಹೋಗಿ ಕೊಬ್ಬೆಲ್ಲ ಕರಗಿ 90 kg ತೂಕ ಆಗ್ಬಿಟ್ಟೆ. ಈ ರೀತಿ ಏನಾದರೂ ಯಾವುದಾದ್ರೂ ಮೆಡಿಸನ್ಗಳಿದೆಯಾ? ಅಂದರೆ ಮನುಷ್ಯ ಈ ರೀತಿ ಯೋಚನೆ ಮಾಡ್ತಾನೆ. ಕಷ್ಟಪಡಂಗಿಲ್ಲ, ಶ್ರಮ ಪಡಂಗಿಲ್ಲ, ಪ್ರಯತ್ನ ಪಡಂಗಿಲ್ಲ, ಯಾವುದನ್ನು ಮಾಡಲ್ಲ. ಆದರೆ ಈ ರೀತಿ ಆಲೋಚನೆಗಳನ್ನು ಮಾಡ್ತಾನೆ ಮನುಷ್ಯ. ಪ್ರತಿಯೊಬ್ಬರು ಅಷ್ಟೇ. ಅವನು ತಿಳ್ಕೊಂಡಿರೋದು, ಕಲ್ತಿರೋದು ನಯಾ ಪೈಸದಷ್ಟು, ಆದರೆ ಅವನು ಬಯಸ್ತಾ ಇರೋದು 100 ರೂಪಾಯಿ ಬೇಕು ನನಗೆ ಅಂತ. ಒಬ್ಬ ಕೆಲಸ ಕಲ್ತಿದ್ದಾನೆ. ಎಷ್ಟು ಕೆಲಸ ಕಲ್ತಿದ್ದಾನೆ? ಒಂದು ದಿನಕ್ಕೆ 100 ರೂಪಾಯಿ ದುಡಿಯೋಷ್ಟು ಕೆಲಸ ಕಲ್ತಿದ್ದಾನೆ. ಆದರೆ ಅವನು ಬಯಸ್ತಾ ಇರೋದು ನನಗೆ 1000 ರೂಪಾಯಿ ಸಿಗ್ತಾ ಇಲ್ಲ, 1000 ರೂಪಾಯಿ ಸಿಗ್ತಾ ಇಲ್ಲ. ಹೇಗೆ ಸಿಗುತ್ತೆ 1000 ರೂಪಾಯಿ? ಕಲ್ತ್ಕೋ, ಖಂಡಿತವಾಗ್ಲೂ ನಿನಗೆ 1000 ರೂಪಾಯಿ ಸಿಕ್ಕೇ ಸಿಗುತ್ತೆ. ಯಾವಾಗ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ, ಅಂದರೆ ನಿಮಗೆ ಸಮಸ್ಯೆಗೆ ಕಾರಣ ಹುಡುಕೋದಿಲ್ವೋ, ನೀವು ಬೆಳೆಯೋದು ಬಹಳ ಬಹಳ ಕಷ್ಟ. ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ. ದಾನ ಧರ್ಮ ಮಾಡೋಕ್ಕೆ ಕೈ ಬರಲ್ಲ, ದಾನ ಧರ್ಮ ಮಾಡಕ್ಕೆ ಬರಲ್ಲ. ಕಳ್ಕೊಳ್ಳೋದಕ್ಕೆ ರೆಡಿ ಇರ್ತಾನೆ. ಯಾರೋ ಬಂದು ಮೋಸ ಮಾಡ್ದ, ದುಡ್ಡು ಹೊತ್ಕೊಳೋದ, ಶೂರಿಟಿ ಹಾಕ್ಬಿಟ್ಟೆ, ಅವನು ಸತ್ತೋದ, ಅವನು ಊರು ಬಿಟ್ಟು ಓಡೋಗ್ಬಿಟ್ಟ. ರೀಸನ್ ಏನು? ದಾನ ಧರ್ಮ ಮಾಡಲಿಲ್ಲ ಅಂದರೆ ನಿಸರ್ಗ ಈ ರೀತಿ ವಸೂಲಿ ಮಾಡ್ತದೆ. ಪ್ರತಿಯೊಬ್ಬನಿಗೂ ಕಲಿಯೋಕ್ಕೆ ದುಡ್ಡು ಕೊಡೋದಿಲ್ಲ, ಕಲಿಯೋಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ. ಸಮಸ್ಯೆಗಳು ಬಂದಾಗ ಒಂದು ಜಿಮ್ಗೆ ಹೋಗೋದಕ್ಕೋ, ಯೋಗ ಕ್ಲಾಸ್ಗೋ, ಯಾವುದೋ ಒಂದು ಆರೋಗ್ಯ ಭಾಗ್ಯ ಇಂತಿಂಥ ಐಟಮ್ಗಳನ್ನ, ಆಹಾರವನ್ನು ನೀವು ಸೇವನೆ ಮಾಡಿದ್ರೆ ಇಷ್ಟು ದುಡ್ಡು ಖರ್ಚಾಗುತ್ತೆ, ತಿಂಗಳಿಗೆ ಒಂದು 3000ನೋ 5000ನೋ ಕೊಟ್ಟು ತಗೊಳ್ಳಿ, ಹಂಗೆ ಕೊಡಲ್ಲ. ಆಸ್ಪತ್ರೆಯಲ್ಲಿ ಬೇಕಾದರೆ ಲಕ್ಷಾಂತರ ರೂಪಾಯಿ ಇಡ್ತಾರೆ. ಏನೋ ಕಾಯಿಲೆ ಬಂತು, ಆಪ್ರೇಷನ್ ಮಾಡಬೇಕು, ಇಲ್ಲ ಅಡ್ಮಿಟ್ ಆದರು, ಅಲ್ಲಿ 1,00,000 ರೂಪಾಯಿ ಬಿಲ್ ಆಗಲಿ, 5 ಲಕ್ಷ ಆಗಲಿ, 10 ಲಕ್ಷ ಆಗಲಿ, ಒಡವೆಗಳನ್ನು ಮಾರಾದರೂ ತಗೊಂಡೋಗಿ ಬಿಲ್ ಕಟ್ತಾರೆ. ಇಲ್ಲ ಎಲ್ಲೋ ಯಾರ ಹತ್ರನ ಸಾಲನಾದರೂ ಮಾಡ್ಕೊಂಬತ್ತಾರೆ, ಲೋನ್ ಆದರೂ ಮಾಡ್ತಾರೆ, ಇಲ್ಲ ಕಾರು ಮನೆಗಿನೇ ಎಲ್ಲ ಮಾಡಿ ಮಾಡಿಸ್ಕೊಳ್ತಾರೆ. ಆಸ್ಪತ್ರೆಯಲ್ಲಿ ಡಾಕ್ಟ್ರು ಎಷ್ಟೇ ಕೇಳಿದ್ರು ಕೊಡಕ್ಕೆ ರೆಡಿ ಇರ್ತಾರೆ. ಆದರೆ ಆ ಹಾಸ್ಪಿಟ್ಲಿಗೆ ಹೋಗದೇ ನಾವು ಆರೋಗ್ಯವನ್ನು ಹೇಗೆ ಅಭಿವೃದ್ಧಿ ಮಾಡ್ಕೊಳ್ಬೇಕು, ನಾವು ಹಾಸ್ಪಿಟ್ಲಿಗೆ ಹೋಗದೇ ಇರೋ ಥರ ಯಾವ ರೀತಿ ನಮ್ಮನ್ನು ನಾವು, ನಮ್ಮ ಜೀವನವನ್ನು ನಾವು, ನಮ್ಮ ದೇಹವನ್ನು, ಮನಸ್ಸನ್ನು, ಆತ್ಮವನ್ನು ಇಟ್ಕೊಳ್ಬೇಕು, ಇದು ಗೊತ್ತಿದ್ರೂ ಮಾಡಲ್ಲ. ಯಾಕೆಂದರೆ ಇಲ್ಲಿ ಮೀನಾಮೇಷ ಎಣಿಸ್ತಾನೆ. ಅಂದರೆ ಕೊಡಬೇಕಾ ಬೇಡವಾ, ಕೊಡಬೇಕಾ ಬೇಡವಾ, ಕೊಟ್ಟರೆ ಏನಾಗುತ್ತೆ, ಬಿಟ್ಟರೆ ಏನಾಗುತ್ತೆ. ಆದರೆ ಆ ಕಡೆ ಆಸ್ಪತ್ರೆಗೆ ಬಂದ ಖಂಡಿತವಾಗ್ಲೂ ಕೊಡ್ತಾನೆ. ದಾನ ಧರ್ಮ ಮಾಡಲ್ಲ, ಯಾವುದೋ ಪುಣ್ಯ ಕಾರ್ಯ ಮಾಡ್ತಾವ್ರೆ, ಏನೋ ದೇವಸ್ಥಾನ ಕಟ್ತಾವ್ರೆ, ಅನ್ನದಾನ ಮಾಡ್ತಾವ್ರೆ, ಅಲ್ಲಿ ತಗೊಂಡೋಗಿ 1,000ನೋ 2,000ನೋ 5,000 10,000 ಕೊಡಲ್ಲ. ಆದರೆ ಯಾರೋ ಮೋಸ ಮಾಡೋರಿಗೆ ಲಕ್ಷಾಂತರ ರೂಪಾಯಿ ಕೊಡ್ತಾರೆ. ಜೀವನ ಎಲ್ಲ ಬರೀ ಇದೇನೆ. ಅಂದರೆ ಪ್ರತಿಯೊಂದು ಗೊತ್ತು, ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾಗುತ್ತೆ ಅಂತ ಗೊತ್ತಿದ್ದು ಕೂಡ ತಪ್ಪು ಮಾಡ್ತಾನಲ್ಲ ಮನುಷ್ಯ. ಇದು ಬಹಳ ವಿಚಿತ್ರ ಅನಿಸುತ್ತೆ. ತುಂಬ ಅತ್ಯದ್ಭುತವಾದ ಜ್ಞಾನ ಇದ್ದು ಕೂಡ ಗೊತ್ತಿಲ್ಲದೇನೆ ಮಾಡೋದು ಅದೊಂಥರ. ನೋಡಿ, ನಿಮ್ಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ. ತಪ್ಪು ಮಾಡ್ತಾನೆ ಮನುಷ್ಯ, ತಪ್ಪು ಮಾಡಲೇಬೇಕು. ಯಾಕೆಂದರೆ ತಪ್ಪಿನಿಂದನೇ ಕಲಿಯೋದಕ್ಕೆ ಸಾಧ್ಯ. ಒಂದು ಸಲ ಎಡು ಬಿದ್ರೇ ನಿಮಗೆ ಅನುಭವಕ್ಕೆ ಬರೋದು. ಇನ್ನೊಂದು ಸಲ ಎಚ್ಚರಿಕೆಯಿಂದ ನಾನು ಹೆಜ್ಜೆಗಳನ್ನು ಇಡಬೇಕು ಅಂತ ಗೊತ್ತಾಗುತ್ತೆ. ತಪ್ಪು ಮಾಡಬೇಕು. ದಿನಕ್ಕೆ ನಮ್ಮ ಗುರುಗಳು ಹೇಳೋರು, ಎಷ್ಟು ತಪ್ಪು ಮಾಡ್ತೀಯಲ್ಲ ನೀನು ದಿನಕ್ಕೆ? 10 ಮಾಡ್ತೀನೋ, 50 ಮಾಡ್ತೀನೋ, 100 ಮಾಡ್ತೀನೋ, 1000 ಮಾಡ್ತೀನೋ, ನಿನಗೆ ತಪ್ಪು ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ, ಹೋಗಿ ಮಜಾ ಮಾಡು. ನಿನ್ನ ಕೈಲಿ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ತಪ್ಪು ಮಾಡು. ಆದರೆ ಒಮ್ಮೆ ಮಾಡಿದ ತಪ್ಪನ್ನು ಇನ್ನೊಮ್ಮೆ ಮಾಡಬೇಡ. ಒಮ್ಮೆ ಮಾಡಿದ ತಪ್ಪನ್ನು ಇನ್ನೊಮ್ಮೆ ಮಾಡಬೇಡ. ಅದೇನಾದರೂ 2ನೇ ಬಾರಿ ತಪ್ಪು ಮಾಡಿದ್ರೆ ಚರ್ಮ ಸುಲಿದಾಕ್ಬಿಡ್ತೀನಿ ಅನ್ನೋರು. ಖಂಡಿತವಾಗ್ಲೂ ಸುಲಿಸ್ಕೊಂಡಿದ್ದೀನಿ ಚರ್ಮ ಒಡೆದು ಹೇಳ್ಕೊಟ್ಟಿದ್ರು. ಅಂದರೆ ತಪ್ಪು ಮಾಡೋಕ್ಕೆ ಅವಕಾಶ ಕೊಡ್ತಾವ್ರೆ, ಆದರೆ 2ನೇ ಬಾರಿ ಆ ತಪ್ಪು ಮಾಡಬೇಡ ಅಂತ. ಅದೇ ರೀತಿ ಮನುಷ್ಯನಿಗೆ ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನು ಮನುಜ ಕಣೋ ಅಂತ ಹಾಡು ಬರೆದಿದ್ದಾರೆ ಹಿರಿಯರು. ಸೊ ಅದೇ ಖಂಡಿತವಾಗ್ಲೂ. ಆದರೆ ಮೋಸ ಮಾಡ್ತಾನಲ್ಲ ಇವನಿಗೆ ಅರಿವಿರುತ್ತೆ, ತಪ್ಪು ಮಾಡೋನಿಗೆ ಅರಿವಿರಲ್ಲ. ಖಂಡಿತವಾಗ್ಲೂ ಅರಿವು ತಿಳುವಳಿಕೆ ಇರೋದಿಲ್ಲ. ಅವನೆಲ್ಲೋ ಯಾಮಾರ್ಬಿಟ್ಟಿರ್ತಾನೆ ತಪ್ಪು ಮಾಡಬೇಕಾದ್ರೆ. ಆದರೆ ಮೋಸ ಮಾಡೋನಿಗೆ ಖಂಡಿತವಾಗ್ಲೂ ಅರಿವಿರುತ್ತೆ, ತಿಳುವಳಿಕೆ ಇರುತ್ತೆ.
ಆದರೂ ಕೂಡ ತಿಳಿದು ಕೂಡ ಮೋಸ ಮಾಡ್ತಾನೆ. ಓಕೆ, ಬೇರೆಯವ್ರಿಗೆ ಮೋಸ ಮಾಡದ ಇರ್ಲಿ, ಅದು ಪಾಪ ಕರ್ಮ ಪುಣ್ಯ ಕರ್ಮದ ಅಕೌಂಟ್ಗೆ ಹೋಗ್ತದೆ. ಆದ್ರೆ ತನಗೆ ತಾನು ಮೋಸ ಮಾಡ್ಕೊಳ್ತಾನಲ್ಲ. ಆರೋಗ್ಯ ಬೇಕು, ಎಕ್ಸಸೈಸ್ ಮಾಡಲ್ಲ, ವಾಕಿಂಗ್ ಹೋಗಲ್ಲ, ಜಾಗಿಂಗ್ ಹೋಗಲ್ಲ, ಜಿಮ್ಗೆ ಹೋಗಲ್ಲ, ಯೋಗ ಮಾಡಲ್ಲ, ಏರೋಬಿಕ್ಸ್ ಮಾಡಲ್ಲ, ಆರೋಗ್ಯಕರವಾದ ಆಹಾರವನ್ನು ಸೇವನೆ ಮಾಡಬೇಕು. ಹಣ್ಣು, ತರಕಾರಿ, ಸೊಪ್ಪು, ಬೇಳೆಕಾಳುಗಳು, ಮೊಳಕೆ ಕಟ್ಟದ ಕಾಳುಗಳು ಇದನ್ನೆಲ್ಲ ತಿನ್ನಬೇಕು. ತಿನ್ನಲ್ಲ. ಅವನು ಕೇವಲ ಪಿಜ್ಜಾ, ಬರ್ಗರು, ಐಸ್ ಕ್ರೀಮು, ಬೇಕರಿ ಐಟಮ್ಗಳು, ಸಿಹಿ ತಿಂಡಿಗಳು ಇದನ್ನೇ ತಿಂತಾನೆ. ಒಂದು ಎಳ್ನೀರು ಕುಡಿದ್ರೆ ಆರೋಗ್ಯ ಅಭಿವೃದ್ಧಿ ಆಗುತ್ತೆ, ಕಬ್ಬಿನ ಹಾಲು ಕುಡಿದ್ರೆ ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ಕೋಕೋ ಕೋಲಾ ಕುಡಿತಾನೆ, ಪೆಪ್ಸಿ ಕುಡಿತಾನೆ, ಥಮ್ಸಪ್ ಕುಡಿತಾನೆ, ಮಾಜಾ ಕುಡಿತಾನೆ, ಈ ಕೂಲ್ ಡ್ರಿಂಕ್ಸ್ಗಳು ಕುಡಿತಾರೆ. ಬಾರ್ಗೆ ಹೋಗಿ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಬಿಟ್ಟು ಎಂಜಾಯ್ ಮಾಡ್ತಾರೆ. ಒಳ್ಳೊಳ್ಳೆ ಆಹಾರ ಪದಾರ್ಥಗಳನ್ನ, ಡ್ರೈ ಫ್ರೂಟ್ಸ್ ತಗೊಂಬಂದು ತಿನ್ನಲ್ಲ, ಫ್ರೂಟ್ಸ್ ತಗೊಂಬಂದು ತಿನ್ನಲ್ಲ, ಬಾರ್ಗೋಗಿ ಖರ್ಚು ಮಾಡ್ತಾರೆ. ಇನ್ನು ಬಟ್ಟೆಗಳಿಗೆ ಶೋಕಿ ಮಾಡ್ತಾರೆ. ಲಕ್ಷಾಂತರ ರೂಪಾಯಿ ಬಟ್ಟೆಗಳು, ಕೋಟ್ಯಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಮೊಬೈಲ್ಗಳಿಗೆ. ಅಂದರೆ ಆಡಂಬರದ ಜೀವನಕ್ಕೆ ಏನೇನು ಬೇಕು ಇದಕ್ಕೆಲ್ಲ ಹೆಚ್ಚಾಗಿ ಖರ್ಚು ಮಾಡ್ತಾರೆ. ಅವನ ಜೀವನಕ್ಕೆ ಖರ್ಚು ಮಾಡೋದಿಲ್ಲ. ಅವನು ಶೋಕಿ ಮಾಡೋದಕ್ಕೆ ಖರ್ಚು ಮಾಡುವಂತಹ ದುಡ್ಡನ್ನ ಅವನು ಕಲಿಯೋದಕ್ಕೇನಾದರೂ ವಿನಿಯೋಗಿಸಿದ್ರೆ ಖಂಡಿತವಾಗ್ಲೂ ಅವನ ಜೀವನದಲ್ಲಿ ಸಂಪಾದನೆ ಮಾಡೋದಕ್ಕೆ ಲಾಯಕ್ಕಾಗ್ತಾನೆ. ಯೋಗ್ಯತೆ ಅರ್ಹತೆಯನ್ನು ಸಂಪಾದನೆ ಮಾಡ್ತಾನೆ. ಮನುಷ್ಯ ಏನು ಮಾಡ್ತಾನೆ ಅಂತಂದರೆ, ಕಲಿಬೇಕು ಅಂದರೆ ಅಲರ್ಜಿ. ಯಾಕೆ ಜಗತ್ತು ನಮಗೆ ಮಧ್ಯಮ ವರ್ಗದವರೇ ಹೆಚ್ಚಾಗಿದ್ದಾರೆ ಅಂತಂದರೆ, ಅವನು ಮಾಡೋದೇನು ಅಂತಂದರೆ, ದುಡಿಮೆಗೆ ಎಷ್ಟು ಕೆಲಸ ಬೇಕು ಅಷ್ಟನ್ನು ಮಾತ್ರ ಕಲಿತಿರ್ತಾನೆ. ಅದಕ್ಕಿಂತ ಹೆಚ್ಚಾಗಿ ಕಲಿಯಲ್ಲ. ದುಡಿಮೆಗೆ ಎಷ್ಟು ಬೇಕು, ದುಡಿಮೆ ಅಂದ್ರೇನು, ಊಟ ಬಟ್ಟೆ ಸೂರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಲಿತಾನೆ. ಅದಕ್ಕಿಂತ ಹೆಚ್ಚಾಗಿ ಕಲಿಯಲ್ಲ. ಹೆಚ್ಚಾಗಿ ಏನಾದರೂ ಕಲ್ತ್ಬಿಟ್ರೆ ಸಂಪಾದನೆ ಹೆಚ್ಚಾಗ್ಬಿಡ್ತದೆ. ಅದಕ್ಕೋಸ್ಕರ ಕಲಿಯಲ್ಲ. ಅವನಿಗೆ ಎಷ್ಟು ದುಡಿಮೆಗೆ ಬೇಕು ಅಷ್ಟು. ಒಂದು ಉದಾಹರಣೆ ನಿಮಗೆ, 2012ರಲ್ಲಿ ಒಬ್ಬ ಹುಡುಗನಿಗೆ ಈ ಇವೆಂಟಲ್ಲಿ ಕ್ಯಾರಿಕೇಚರ್ ಮಾಡ್ತಾನೆ, ಅಂದರೆ ವ್ಯಂಗ್ಯಚಿತ್ರ ರಚಿಸ್ತಾನೆ. ಆತನಿಗೆ ಕಲ್ತ್ಕೊಂಡ ಸ್ಟಾರ್ಟಿಂಗ್ ಪಾಯಿಂಟ್ ಅದು. ಓಕೆ, ಕಲಿಬೇಕಾದ್ರೆ ಒಂದು 3 ತಿಂಗಳು ಹಿಡಿಯುತ್ತೆ, 6 ತಿಂಗಳು ಹಿಡಿಯುತ್ತೆ, 1 ವರ್ಷ ಹಿಡಿಯುತ್ತೆ. 1 ವರ್ಷ ಆದಮೇಲೆ ಆತ ಎಷ್ಟರ ಮಟ್ಟಿಗೆ ಮಾಡ್ತಾನೆ ಅಂತ ನೋಡಿದಾಗ ಜಡ್ಜ್ ಮಾಡ್ಬೋದು. ಆತ ಕಲ್ತ್ಕೊಂಡ, ಪರವಾಗಿಲ್ಲಪ್ಪ, ಇವನು ಕಲಿತಾನೆ, ಬೆಳಿತಾನೆ. 5 ವರ್ಷ ಆಯಿತು. 2016ರಲ್ಲಿ ಆತನ ನೋಡಿದೆ, ಏನೂ ಅಭಿವೃದ್ಧಿ ಆಗಿಲ್ಲ ಕೆಲಸದಲ್ಲಿ ಒಂದು ನಯಾ ಪೈಸದ ಚೇಂಜಸ್ ಆಗಿಲ್ಲ. 2012ರಲ್ಲಿ ಹೇಗೆ ಮಾಡ್ತಾ ಇದ್ನೋ 16ರಲ್ಲೂ ಅದೇ ರೀತಿ ಮಾಡ್ತಾವನೆ. ಸರಿ ಹೋಗ್ಲಿ, 21ರಲ್ಲಿ ಹೇಗೆ ಮಾಡ್ತಾವನೆ, 21ರಲ್ಲೂ ಅದೇ ರೀತಿ ಮಾಡ್ತಾವನೆ. ಅಂದರೆ 10 ವರ್ಷಗಳ ಹಿಂದೆ ಏನೇನು ಮಾಡ್ತಾ ಇದ್ನು ಈಗಲೂ ಅದೇ ಮಾಡ್ತಾವನೆ. ಇವನು ಹೇಗೆ ಬೆಳೆಯೋದಕ್ಕೆ ಸಾಧ್ಯ? ಖಂಡಿತವಾಗ್ಲೂ ಬೆಳೆಯೋದಿಲ್ಲ. ಯಾವುದೇ ರೀತಿ ಅಪ್ಡೇಟ್ ಆಗಿಲ್ಲ, ಅಪ್ಗ್ರೇಡ್ ಆಗಿಲ್ಲ. ಅವನು ಓಲ್ಡ್ ವರ್ಷನಲ್ಲೇ ಬದುಕ್ತಾ ಇದ್ದಾನೆ. ಇಂಥವ್ರಿಗೆಲ್ಲ ಏನಂತಂದರೆ, ಸಹಜವಾಗಿ ಅಂದರೆ ಲೌಕಿಕದ ಒಂದು ರೀತಿ ನೀತಿಯ ಪ್ರಕಾರ ವರ್ಷಕ್ಕೆ, ಈಗ ಒಬ್ಬ ವ್ಯಕ್ತಿಗೆ ಯಾರಿಗೋ 30,000 ರೂಪಾಯಿ ಸಂಬಳ ಇದೆ, ಅವನಿಗೆ ವರ್ಷಕ್ಕೊಂದು 5% ಇಲ್ಲ 10% ಹೆಚ್ಚಿಗೆ ಕೊಡ್ತಾರೆ. ಅಂದರೆ 33,000 ಸಿಗುತ್ತೆ. ಇನ್ನು ಮುಂದಿನ ವರ್ಷಕ್ಕೆ ಅಗೈನ್ ಒಂದು 5-10% ಹೆಚ್ಚು ಕೊಡ್ತಾರೆ. ಈ ರೂಪದಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇರ್ತಾನೆ ಹೊರತು ಖಂಡಿತವಾಗ್ಲೂ ಅವನು ಕೆಲಸವನ್ನ ಇನ್ನೂ ಆಳವಾಗಿ ಅಧ್ಯಯನ ಮಾಡಲಿಲ್ಲ, ಅಪ್ಡೇಟ್ ಆಗಲಿಲ್ಲ, ಓಲ್ಡ್ ವರ್ಷನಲ್ಲೇ ಕೆಲಸ ಮಾಡ್ತಾವನೆ ಅಂತಂದರೆ ಇವ್ರು ಯಾರು ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ಒಂದು, ಇವ್ರು ಅಪ್ಡೇಟ್ ಆಗಲೇಬೇಕು. ಅಪ್ಡೇಟ್ ಹೇಗಾಗಬೇಕು ಅಂತಂದರೆ, ನಯಾ ಪೈಸದಲ್ಲಿ ಹುಡುಕ್ತಾರೆ. ಅಂದರೆ ಈಗ ನನಗೆ ಟೈಫಾಯ್ಡ್ ಬಂದ್ಬಿಟ್ಟಿದೆ, ಡಾಕ್ಟ್ರಿಗೆ ಹೋದರೆ 200-300 ರೂಪಾಯಿ ಫೀಸ್ ಕೇಳ್ತಾರೆ. ನನಗೇನಾದರೂ ಮೆಡಿಕಲ್ ಸ್ಟೋರಲ್ಲಿ ಒಂದು 5 ರೂಪಾಯಿ 10 ರೂಪಾಯಿ ಒಳಗಡೆ ನಾನು ಜ್ವರ ವಾಸಿ ಮಾಡ್ಕೊಳಕ್ಕಾಗುತ್ತಾ ನೋಡ್ತಾನೆ. ಡಾಕ್ಟ್ರ್ ಹತ್ರ ಹೋಗಲ್ಲ ಅವನು. ಯಾಕೆಂದರೆ ಡಾಕ್ಟ್ರ್ ಹತ್ರ ಹೋದ್ರೆ 200-300 ರೂಪಾಯಿ ಕೊಡಬೇಕು. ಬರೀ 5-10 ರೂಪಾಯಿ ಕೊಟ್ಬಿಟ್ಟು ಮಾತ್ರೆ ನುಂಗಿ ಅದು ಏನೋ ಸದ್ಯ ದೇವ್ರ ದಯದಿಂದ ಚೆನ್ನಾಗಾದರೆ ಪರವಾಗಿಲ್ಲ, ಅದು ಬೇರೆ ಬೇರೆ ರೂಪಗಳನ್ನು ಪಡ್ಕೊಂಡು ಅಕಸ್ಮಾತ್ ಟೈಫಾಯ್ಡ್ ಬಂತು, ಜಾಂಡೀಸ್ ಬಂತು. ಸುಮಾರು ಜನಕ್ಕೆ ಹಿಂಗಾಗಿದೆ. ಮೆಡಿಕಲಲ್ಲಿ ಅವರೇ ನಾನೇ ಪರಮಜ್ಞಾನಿ, ನಾನು MBBS MD ಓದಿದ್ದೀನಿ ಅಂತ ಅಂದ್ಬಿಟ್ಟು ಅವರೇ ಹೋಗ್ಬಿಟ್ಟು ಇಂತಿಂಥ ಮಾತ್ರೆಗಳನ್ನು, ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಇದ್ದ ಪುಣ್ಯಾತ್ಮ, ಏನೇ ಕಾಯಿಲೆ ಬರಲಿ ನನಗೆ ನೆಗಡಿ ಕೆಮ್ಮು ಇಂತಿಂಥ ಮಾತ್ರೆಗಳು ನುಂಗಿ ಹೋಗ್ಬಿಡೋನಂತ. ಏನ ನೀನು ಮಾಡ್ತಾ ಇರೋದು ಅಂತಂದರೆ, ಯಾವುದು P1 ಅವನು ಗೌರ್ಮೆಂಟ್ ಆಫೀಸಲ್ಲಿ ಟೀ ತಂದ್ಕೊಡೋ ಕೆಲಸ. ಆದರೆ ಎಲ್ಲ ಇಂಗ್ಲೀಷ್ನ ಓದಿಲ್ಲ ಅವನು, SSLC ಓದಿರೋದು. ಬಟ್ ಎಲ್ಲ ಏನೇ ಬರಲಿ, ಹೊಟ್ಟೆ ನೋವು, ಪಿರಿಯಡ್ ಆಗ್ತಾ ಇಲ್ಲ, ಇಂತಿಂಥ ಮಾತ್ರೆ ನುಂಗಿ ಅಂತ, ಅದು ಕಾಂಬಿನೇಷನಲ್ಲಿ ಕೊಡೋನು. ಈ ರೀತಿ ಕೊಟ್ಟು ಒಂದು ದಿವಸ ಏನಕ್ಕೋ ಜ್ವರಕ್ಕೆ ಅಂತ ನುಂಗಿ ಜಾಂಡೀಸ್ ಬಂದು ಪಾಪ ಒಂದು 4-5 ತಿಂಗಳಿದ್ದು ಸತ್ತೇ ಹೋದ. ಅವತ್ತಿಂದ ಯಾವತ್ತು ಅವನು ಸತ್ನೋ ಅವತ್ತಿಂದ ಬಿಟ್ಬಿಟ್ಟ.
ಯಾಕೆ ಹಿಂಗೆ ಮಾಡ್ತಾರೆ ಅಂತಂದರೆ ಉಳ್ಸಕ್ಕೆ ಹೋಗ್ತಾರೆ. ಅವನಿಗೇನು 100-200 ಕೊಡೋದು, ಅದು ಡಾಕ್ಟ್ರಿಗೆ ಇನ್ನು ಮೆಡಿಸನ್ ಬೇರೆ ಬರ್ಕೊಡ್ತಾನೆ, 500-1000 ರೂಪಾಯಿ ಆಗ್ಬಿಡ್ತದೆ. ಅದೇ ಮೆಡಿಕಲ್ ಸ್ಟೋರ್ಗೆ ಹೋದರೆ ₹5 ₹10 ಅಮ್ಮಮ್ಮ ಅಂದರೆ ಒಂದು 15-20 ರೂಪಾಯಲ್ಲಿ ಮುಗ್ದೋಗ್ಬಿಡ್ತದೆ. ಅಂದರೆ ಏನನ್ನ ಮಾಡಬೇಕು ಅದನ್ನು ಮಾಡಲ್ಲ, ಏನನ್ನ ಮಾಡಬಾರ್ದು ಅದನ್ನು ಮಾಡ್ತಾರೆ. ಏನಕ್ಕೆ ವಿನಿಯೋಗಿಸ್ಬೇಕು ಅದಕ್ಕೆ ವಿನಿಯೋಗಿಸಲ್ಲ, ಏನಕ್ಕೆ ವಿನಿಯೋಗಿಸಬಾರ್ದು ಅದಕ್ಕೆ ವಿನಿಯೋಗಿಸ್ತಾರೆ.